ನವಲಗುಂದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯಾವ ಮಾದಾಯಿ ನೀರಿಗೋಸ್ಕರ ನಮ್ಮ ಜನ ಹೋರಾಟ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಕೂಡ ಇವರು ಲಾಠಿ ಚಾರ್ಜ್ ಮಾಡಿ ಸುಮಾರು 492 ಜನ ರೈತರ ಮೇಲೆ ಕೇಸ್ ಹಾಕಿರ್ತಕ್ಕಂಥ ಉದಾಹರಣೆಯನ್ನು ನಾನು ಸುಮ್ಮನೆ ನೆನಪಿಸ್ಲಿಕ್ಕೆ ಬಯಸ್ತೇನೆ. ಹೇಗೆ ಯಾವ ರೀತಿ ಈ ಸರ್ಕಾರ ರೈತ ವಿರೋಧಿ ಅಂತಕ್ಕಂಥದ್ದನ್ನ ನೀವು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ರೈತರ ಪರವಾಗಿ ಕೆಲಸನೇ ಮಾಡಲಿಲ್ಲ. ಯಾವುದೇ ರೈತರಿಗೆ ಬೇಕಾಗಿರತಕ್ಕಂಥ ಯೋಜನೆಗಳನ್ನ ಈ ಸರ್ಕಾರ ತರಲಿಲ್ಲ. ಹಿಂದಿನ ಸರ್ಕಾರ ತಂದಿರತಕ್ಕಂಥ ಎಲ್ಲ ರೈತ ಪರ ಯೋಜನೆಗಳನ್ನ ಕಟ್ ಮಾಡೋದು, ಅದನ್ನು ನಿಲ್ಲಿಸುವಂತ ಕೆಲಸನ ಮಾಡಿಲ್ಲ. ನಾನು ಉದಾಹರಣೆಗೆ ಒಂದು 3-4 ಉದಾಹರಣೆಗಳನ್ನ ಕೊಟ್ಟು ಇವತ್ತಿನ ಸ್ಥಿತಿಗತಿ ಏನಿದೆ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಳೆದ 2 ವರ್ಷಗಳಿಂದ ರೈತರಿಗೆ ಮಕ್ಕಳಿಗೆ ತಂದಿರತಕ್ಕಂಥ ವಿದ್ಯಾನಿಧಿ, ನಮ್ಮ ರೈತ ವಿದ್ಯಾನಿಧಿ ಯೋಜನೆ ಇತ್ತು, ಅದನ್ನು ನಿಲ್ಲಿಸ್ಬಿಟ್ರು.